ಹೇಳತ್ತ ಏನ್ ಮಳೆನ ಏನ ರಾಮ ರಾಮ ಭಗವಂತ. ದಿನಾ ಮಳೆ ಬರ್ತೈತಿ, ಬರೋ ಟೈಮಿಗೆ ಬರಲ್ಲ. ಹಿಂಗೆ ಇವಾಗ ಬರ್ತೈತಿ ಎಲ್ಲ ಪಾಪ ಕ್ರಾಸ್ ಮಾಡ್ತಾರೆ. ಹತ್ತಿ ಕ್ರಾಸು ನೋಡಿದ ಪೌಡ್ರೆಲ್ಲ ನೆನ್ಬರ್ತೈತಿ. ಒಂದೊಂದು ಗದ್ದೆ ಹೂವು ಹಂಗೇ ಮಿಕ್ತವೆ. ಹಂಗೆ ಬಿಡ್ತಾರಲ್ಲ ಗಿಡ ಪಾಪ. ಏನು ಮಾಡ್ಬೇಕಾ, ಬರೇ ಕೆಡಿಸ್ಲು ಮಳೆ. ಯಾವ್ದತ್ತು ಈ ಹೊರಗೆ ಹೋಗಕ್ಕಾಗಲ್ಲಪ್ಪ. ಯಾತ್ರಂಗಮ್ಮ ಹಂಗೋಣಿ ಕೆಮ್ತಿದ್ಯೋ? ಬಾಗುಂಡಕ ಯಾವ ಯಾಕಮ್ಮನೆ ಹಂಗೋಣಿ ಕೆಮ್ತಿದ್ಯಾ? ಕುಕತ್ತ ಅಯ್ಯಮ್ಮ ತಾಯಿ ಏನ್ ಮಳೆ ಗುಂಡಕ ಆಯ್ತು? ಹೇಳಮ್ಮತ್ತ, ನನ್ನ ಕಾಲಂತೂ ಶಲ್ತೋಗ್ಯವಿ, ಗಾಯ ಆಗ್ಯವಿ ನನ್ನ ಕಾಲೆಲ್ಲನ. ಆ ಬೆಳ್ಳು ನೋಡ್ಬೇಕು ರಾಮ ಭಗವಂತ. ಕೆಂಪು ಕೆಂಪಾಗ್ಯವಿ. ಏನ್ ಮಾಡನಮ್ಮ ಅತ್ತ. ನನಗೂ ಯಾವ್ದಾಗ ಓಡಾಡಿ ಓಡಾಡಿ ನನಗೂ ಹಂಗೆ ಆಯ್ತು ಹೇಳತ್ತ. ಈ ಬಟ್ಟೆ ಒಗ್ಗೆ ಒಂದು ಗಾಡಿ ಅವಿ ಒಗ್ಗೇನೆ ಅಂದ್ರೆ ಈಗ ಯಾವ್ದ ಮಳೆ ಬಿಡಂಗೇ ಇಲ್ಲ. ಬಟ್ಟೆಗಳೆಲ್ಲ ಹಂಗೆ ಇಕ್ಕೊಂಡು ಕುಕೊಂಡಿದ್ದೀನತ್ತ. ನಾನು ಅಷ್ಟೇ, ನಮ್ಮ ಹುಡುಗ ಬಿಚ್ಚಾಕ್ ಇಕ್ಕೋಣ ಸ್ಕೂಲಿಗೆ ನೋಡಿದೆ ಒಗ್ಯಕ್ಕೆ ಟೈಮ್ ಇಲ್ಲ. ನಮ್ಮ ಹನುಮಂತ ಜನವಂತನು ಎಲ್ಲ ಬಿಚ್ಚಾಕೈತಿ. ಇಕ್ಕಮಗ್ ಬಟ್ಟೆಲ್ಲಿ ಏನ್ ಮಾಡಿದ ಯಪ್ಪ ಚಳಿ. ಅಗಳಮ್ಮ ನಿನ್ ಗಂಡ ಇನ್ನು 100 ವರ್ಷ ಎಸ್ತಾಯಿ ನೆನ್ಸ್ಕೊಂತಿದಂಗೆ ಬಂದ್ಬಿಟ್ಟ. ಇನ್ನೇನು ಬಂದ ಅದೇನೇನು ತಲೆ ತುಂಬ್ತಾನೆ. ಓಹೋ ಗುಂಡಕಾಯಿ ಬಂದ್ಬಿಟ್ಟೈತಿ. ಯಾಕಪ್ಪ ಹನುಮಂತಜ್ಜ ಬರ್ಬಾರ್ದೆ? ಬರ್ಬೇಕು ಗುಂಡಜ್ಜೆ, ಬರ್ಬೇಕು. ಗುಂಡಜ್ಜಿ ಬಂದೈತಿ ಏನೇ? ಕಾಪಿ ಗಿಪಿ ಕಾಸ್ಬೇಕು ತಾನೆ? ಯಾಕಾಪಿ ಕಾಸನ ಹೋಗ್ತಿಲ್ವ? ಆಹಾ ಪಾಪ ಚೊಳೆಗ್ ನಡಿಕೊಂಡ ಮಳೆಗೆ ಅಷ್ಟು ದೂರದಿಂದ ಬಂದೈತಿ. ಕಾಪಿ ಕಾಸಿಲ್ಲ. ಹೋಗ್ ಕಾಸೋಗು. ದುಡ್ಡು ಕೊಡು, ಇಲ್ಲ ಹೋಗಿ ಆಟ ಬಾ. ಆಲಿಲ್ವೇ? ಇಲ್ಲ ಎಲ್ಲಮ್ಮಣ್ಣಿ ರಂಗಮ್ಮ ಯಾತು ಬೇಡ ಸುಮ್ಮನಿರಿ. ಡಿಕಾಕ್ಷನ ಕಾಸೋಗು, ನಾನು ಕುಡಿಬೇಕು. ಹೋಗ್ತಿಲ್ವ? ಸಾಕಾಯ್ತಲ್ಲಿ ಬೆಳಗಿಂದ ಅಕ್ಕಿ ಮಾಡಿ. ಒಂದೆರಡು ಬೋಂಡ್ ಹಾಕಿ ಕಾಪಿ ಕಾಸು ಕೊಟ್ಟಿದ್ರೆ ಅಂತ ಚೆನ್ನಾಗಿರೋದಂತ ನೆಂಚ್ಕೊಂಡು ಕಾಪಿ ಕುಡ್ಕೊಂಡು ತಿನ್ನಪ್ಪ. ಈಗ ನಿನಗಂತೂ ನೀಟ್ ಮಾನ ಮರ್ಯಾದೆ ಏನಿಲ್ಲ. ಹೋಗ್ತ್ಯಾ ಅಲ್ಲಾಡ್ಕೊಂಡು ಅತ್ಲಾಗಿತ್ಲಾಗ ಓಡಾಡ್ಕೊಂಡು ಆತ ಇವತ್ತ ಮಾತಾಡ್ಕೊಂಡು ಮೋಟ್ ಬಿಡಿಸಿ ಹತ್ಕೊಂಡು ಬಚ್ಚಲ್ಲಿ ಇಲ್ಲಿ ಬಂದು ನನ್ನ ಪ್ರಾಣ ತಿಂತಲ್ಲಿ. ಯಾಕೆ ಹೋಗಿದ್ದಲ್ಲ ಹಂಗೆ ಪಕಡ ಕಟ್ಟಿಸ್ಕೊಂಡು ಬರೋದು. ಅಲ್ಲ ಇವಳ ದುಡ್ಡೆಲ್ಲ ಐತಿ, ಪಕಡ ಕಟ್ಟಿಸ್ಕೊಂಡ್ ಬರಕ್ಕೆ. ಅಗಳ ಜಮಾನೆ 100 ರೂಪಾಯಿ ತಗೊಂಡು ಹೋದ್ರೆ ಏನು ಮಾಡಿದೆ? 100 ರೂಪಾಯಿ ಖರ್ಚಾಗೋದು. ಮತ್ತೆ ನಾನೇನ್ ಮಾಡೋಣ? 100 ರೂಪಾಯಿ ಇದ್ರೆ ಕೊಡು, ತಗೊಂಬತ್ತೀನಿ. ಹೋಗ್ತಿಲ್ವ ಸುಮ್ಮನೆ? ಅಯ್ಯಯ್ಯಪ್ಪ ದೇವ್ರೇ, ನಾನೇನೋ ಒಂದು ಕ್ಷಣ ಕೂಕಮ್ಮನಿ ಅಂತ ಬಂದ್ರೆ ಇಬ್ರು ಅಂದಿನ ಕಿತ್ಲಾಡ್ತೀರಿ. ನೋಡ್ ಗುಂಡಜ್ಜಿ, ಪಕಡ ತಗೊಂಡ್ ಬಾ ಅಂತಂದ್ಲು. ದುಡ್ಡು ಕೊಡ ಅಂದ್ರೆ ಇಲ್ವಂತಿ. ನೋಡ್ಗುಂಡಕ್ಕೆ ಯಾವ ಈ ಅಜ್ಜಂಗೆ ಓಟ್ ಐತ್ಯಾ? ಇನ್ನು ಮೊನ್ನೆ 100 ರೂಪಾಯಿ ಕೊಟ್ಟಿದ್ದೀನಿ, ನಾಳೆ ಖರ್ಚು ಮಾಡ್ಕೊಂಡು ತಿರ್ಗಾ ದುಡ್ಡು ಕೇಳ್ತಾನೆ. ಅಲ್ಲ ಅನ್ನುವಂಥಜ್ಜಿಗೆ ಏನು ಮಾಡ್ತೀನಿ ನೀನು? 100 ರೂಪಾಯಿ ಕೊಟ್ಟಿದ್ರೆ ಅಷ್ಟು ಖರ್ಚು ಮಾಡಿದೆ. ಹಿಂಗೆ ನಮ್ಮ ಇರ್ತಾವಲ್ಲ ಸಣ್ಣ ಪುಟ್ಟ. ಇಂಥವು ಹೇಳಪ್ಪ ಸಣ್ಣ ಪುಟ್ಟ. ನಿಮ್ಮ ತಾಯಿ ಮಾತಾಡೋದ್ಕಿಂತ ಸುಮ್ಮನವಾಗಿ ರಗ್ಗತ್ಕಂಡು ಮನಿಕಂದು ಇನ್ನೇನು ಕಾಪಿನೂ ಕಾಸು ಕೊಡಂಗಿಲ್ಲ ನಮ್ಮ ಅಜ್ಜಿ. ಪಕಡನೂ ಹಾಕೊಡಲ್ಲ. ದುಡ್ಡನ್ನ ಇದ್ದಿದ್ರೆ ಕೋಳಿ ತಂದು ಕೋಳಿ ಸಾರನ್ನ ಮಾಡ್ಕೊಂಡು ತಿನ್ಬೋದಿತ್ತು. ಕೈಯಾಗ 1 ರೂಪಾಯಿ ಕಾಸಿಲ್ಲ, ಏನು ಮಾಡೋಣ? ಸುಮ್ಮನೆ ಮನಿಕಂತೀನಿ. ನೋಡ್ಗುಂಡಕ್ಕೆ ಯಾವ ಅಜ್ಜಂಗೆ ಮತ್ತಿನ ಬರೋ ಪೆನ್ಷನ್ ಎಲ್ಲನ 500 ರೂಪಾಯಿ ಇಕ್ಕೊಂಡು ಮಿಕ್ಕಿದ್ ಕೊಡೈತಿ. ಆ 500 ರೂಪಾಯಿ ಖರ್ಚು ಮಾಡಿ ತಿರ್ಗಾನಂತ ದುಡ್ಡು ಕೇಳದೆ. ಒಟ್ನೊಳಗೆ ತಿಂಗಳು ಕೊನೆಗೆ ಆ ದುಡ್ಡು ಎಷ್ಟು ಬಂದಿರ್ತೈತೆ ಅಷ್ಟು ಖರ್ಚು ಮಾಡಿಸ್ಕೊಂತ ನೀವು ಅಜ್ಜ. ಏನು ಮಾಡಕ್ಕಾಗ್ತೈತಿ ಬಿಡ್ರಂಗ. ಮತ್ತೆ ಸುಮ್ಮನೆ ಗುಂಡಕ್ಕೆ ಮನೆಗೆ ಎಷ್ಟು ಖರ್ಚು ಐತಿ ನಿನಗೆ ಕಂಡಂಗಿನಿ. ಯಾವತ್ತು ಒಂದೇನು ಮನುಷ್ಯಾಗಿ ಅರ್ಥ ಮಾಡ್ಕೊಂಡು ನಾನೇನು ಮಾಡಂತ. ಅವ್ರಿಗೇನು ಬಂದಿಲ್ವೇ? ಅದೆಲ್ಲ ಬತ್ತೈತಿ ರಪ್ಪನ ಕುಣ್ಕೊಂಡು ನರ್ಕೊಂಡು ಬತ್ತೈತಿ. ಇವ ಜಾಸ್ತಿ ಮಳೆಗೆ ಹುಷಾರಾಗಿ ಬಂದು ಆಮೇಲೆ ಕೈ ಎಲ್ಲೊಂದು ಕಾಲಿಗೆ ಜಾರಿ ಬಿದ್ದು ಅಲ್ಲಾಗಿಲ್ಲ ಮುರ್ಕೊಂಡಾಗ ನಾತಿ ಕೆಮ್ಮ ತಂಡ್ಲು ಹೇಳಿ ಸಾಕಾಗ್ತಿತ್ತು ಹೋಗತ್ತ. ನೀವು ಹೇಳಂತ ಈಗಿನ ಹುಡುಗರು ಮಾತೆ ಕೇಳಲ್ಲ. ಆಗ ನಮ್ದೈತಲ್ಲ ಅದು ಸೀಮೆ ಕಟ್ಸಿದ್ದು ಅದು ಹಂಗೆ ಮಾಡೋದು. ಹೇಳ್ತ ಹೇಳಿ ಒಂದು ಅವ್ರ ಅಮ್ಮಯ್ಯ ಸಾರಿ ಹೇಳ್ತ ಮುದ್ದೆ ಕೋಲ್ ತಕೊಂಡು ದಬ್ಬ ಇಕ್ಲಿಕ್ಕಿರೋನು ಅದು ಮಾಡಿದ್ದೆ ಮಾಡ್ತೈತಿ. ನಮ್ದೇನ ವಯಸ್ಕಮಲ್ಲಮ್ಮ ಇತ್ತೀಚೆಗೆ ಅಚ್ಚುಕಟ್ಟಾಗಿ ಹೋಗಿ ಬತ್ತೈತಿ ಬರ್ಕೊಂಬತೈತಿ. ಕ್ಯಾತೆ ಮಾಡ್ತೈತಿ ಇಲ್ಲ ಅಂತಲ್ಲ, ಅಷ್ಟಕ್ಕಷ್ಟೇ. ಹೆಂಗ ಬಿಡು ಒಳ್ಳೆ ಬುದ್ಧಿ ಕೊಟ್ಟಿದ್ದೇವ್ರು. ನಮ್ಮ ತಾಯಿ ಇಲ್ಲ ನನ್ನ ಕೈಲೆಲ್ಲ ಆಗ್ತೈತಿ.